ಚಿಕ್ಕೋಡಿ ಹಿರೇಕೋಡಿ ಮೊರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ವಿಷಪೂರಿತ ಆಹಾರ ಸೇವಿಸಿ 60ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಸ್ವಸ್ಥವಾಗಿದ್ದಾರೆ. ನಿನ್ನೆ ರಾತ್ರಿ ಊಟ ಸೇವಿಸಿ ಬೆಳಗಿನ ಜಾವ ಅಲ್ಪಾಹಾರ ಸೇವಿಸಿದ ನಂತರ ಸುಮಾರು 80 ಮಕ್ಕಳು ಅಸ್ತವ್ಯಸ್ತ ಆಗಿರುವ ಘಟನೆ ನಡೆದಿದೆ. 80ರಿಂದ 90 ವಿದ್ಯಾರ್ಥಿಗಳು ಚಿಕ್ಕೋಡಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇನ್ನು 5 ವಿದ್ಯಾರ್ಥಿಗಳು ದಾಖಲಾಗುವ ಸಾಧ್ಯತೆ ಕೂಡ ಇದೆ. ರಾಷ್ಟ್ರೀಯ ಅಧ್ಯಕ್ಷ ಪ್ರಶಾಂತ್ ಅಣ್ಣ, ಉತ್ತರ ಕರ್ನಾಟಕದ ಅಧ್ಯಕ್ಷ ಶ್ರೀಧರ್ ಕಾಂಬ್ಳೆ, ಚಿಕ್ಕೋಡಿ ಜಿಲ್ಲಾಧ್ಯಕ್ಷರು ಆದಿತ್ಯ ನಲ್ವಡೆ, ಚಿಕ್ಕೋಡಿ ಅಧ್ಯಕ್ಷ ತಿಪ್ಪಿ ಜಮಾದಾರ್, ಚಿಕ್ಕೋಡಿ ಕಾರ್ಯದರ್ಶಿ ವಿಕಾಸ್ ಚವ್ಹಾಣ್ ಸೇರಿದಂತೆ ಹಲವರು ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. यार बच्चे क्या हुए हैं? अरे यानन में दिन रात्रि से आए अरे वो नाश्ता ಮಾಡಿದ ಕೂಡಲೇ ಆಗಿದ್ರಿ ಈಗ ಅರೆ ಇವತ್ತು ನಾಷ್ಟ ಮಾಡಿಲ್ಲ ಹುಡುಗಿ ಗಟ್ಲು ನುಸ ಐತಿ. ಡಾಕ್ಟರ್ ಬಂದು ಏನಂತ ಕೇಳ್ರು. ಡಾಕ್ಟರ್ ಬಂದು ಕೇಳಿದ್ರೆ ಇಲ್ಲಿ ನಿಮಗೇನ ಕೇಳಿದವ್ರು ಇದೆಯಲ್ಲ ನಿಮ್ಗೆ ಏನೇನು ಚೆಕಪ್ ಮಾಡಿದಾರೆ ನಿಮ್ಗೆ? ನಿಮ್ಮ ಹಾಂ, ನಿಮ್ಮ ಸ್ಕೂಲ್ ಟೀಚರ ಸರ ಯಾರು ಎಲ್ಲಿದಾರ ಅವ್ರು ಮೇಡಮ್? ಇದಾರೋ ಇನ್ನು ಸ್ಕೂಲಿಗೆ ಹೋಗಿದಾರು? ಹಾಂ, ಎಲ್ಲಿದಾರೆ? ಆಚೆ ಕಡೆ ರೂಮ್ನಾಗ ಅವರು ಸ್ಕೂಲ್ ಟೀಚರ್ ನಿಮ್ಮ ಹುಡುಗಿ ಇಲ್ಲಿ ಹಾಸ್ಟೆಲ್ದಾಗಿದ್ದರೆ ಮೊರಾರ್ಜಿ ದೇಸಾಯಿ ರೀ ಫುಡ್ ಪಾಯ್ಸನ್ ಆಗಿರಿ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಅಡ್ಮಿಟ್ ಇದ್ದಾರೆ. ಇಂಥದ ನಿಮ್ಗೆ ಹೇಳಿದಾರಲ್ಲಿ ಫೋನ್ ಹಚ್ಚಿರಿ ಯಾರು? ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಅಡ್ಮಿಟ್ ಇದ್ದಾರೆ ಚಿಕ್ಕುಡಿಯಾಗ್ರಿ. 60 ಹುಡುಗರ್ದಾಗ ಐತ್ರಿ. ವಾರ್ಡನ್ ಸಿಕ್ಕಿಲ್ರಿ, ಅವ ಫೋನ್ ಹಚ್ಚಿದ್ರೆ ಫೋನ್ ರೆಸ್ಪಾನ್ಸ್ ಮಾಡುವಲ್ರಿ. ಟೋಟಲ್ 60 ಹುಡುಗರ ಅಡ್ಮಿಟ್ ಇದ್ದಾರೆ ರೀ. ಇಂಥದ್ದು ಯಾವ ಹುಡುಗರಿಗೆ ಹೇಳಿಲ್ಲ, ಅದನ್ನು ನಾವು ಪೇರೆಂಟ್ಸು ಫೋನ್ ಹಚ್ಚಿ ಹೇಳೋದ್ರಿ. ನಾವು 1 ಗಂಟೆಯಿಂದ ಮಾತಾಡೋದು. ಹಾಂ, ಈಗ ಸದ್ಯ ನಿಮ್ಮ ಹುಡುಗನ ದಂಡನೆ ಅದ ನೋಡ್ರಿ, ಮಾತಾಡ್ತೀರಿ? ಕೊಡ್ತೇನೆ ನೋಡ್ರಿ, ಮಾತಾಡಿ. ಜ್ವರನೂ ಬಂದದ್ದು ರಾತ್ರಿ. ಹಾಂ, ಇಲ್ಲ ಹಾಸ್ಟೆಲ್ ವಾರ್ಡನಿಂದ ನೀವು ಹೆಂಗೆ ಬಂದಿರಲಿಲ್ಲ? ಹುಡುಗರಿಗೆ ಏನರ ಚೆನ್ನಾಗಾಯ್ತು ಅಂದ್ರೆ ಬಂದು ನಿಲ್ಬೇಕು. ಹಲೋ ರೀ. ಹಾಂ, ಅದ ಸಾವಕಾಶ ಬರ್ರಿ ಅವ್ರಿಗೇನು ಟ್ರೀಟ್ಮೆಂಟ್ ಮಾಡತ್ತಾರ ಈಗ. ಸಾವಕಾಶ ಬರುತ್ತೆ, ನೀವು ಆರಾಮ್ ಬರ್ರಿ. ಈಗೇನು ಹಾಂ, ಓಕೆ ನಾಳೆ ಬರ್ರಿ. ಯಾರು ಇಲ್ರಿ ನೀವು
ಈಗ ಸರ್ ಏನಾಗಿದ್ರಿ ಇಲ್ಲಿ ಪೇಷಂಟ್ ಅದ ನೋಡ್ರಿ ಇದ್ರಾಗಿಂದ ಎಮರ್ಜೆನ್ಸಿ ಪೇಷಂಟ್ ಬೇಡ ಕಳ್ಸಿದಾರೆ ರೀ ಹಾಂ ರೀ ಮತ್ತೆ ಎಮರ್ಜೆನ್ಸಿ ಪೇಷಂಟ್ ಐತ್ರಿ ಇಂಥದ್ದು ದುರ್ಘಟನೆ ಆಗ್ತದ್ರಿ ಏನು ಮಾಡೋದು ಇವು ಸ್ಟೂಡೆಂಟ್ಗಳಿಗೆ ಪೇರೆಂಟ್ಸ್ಗಳು ಫೋನ್ ಹಚ್ಚಿ ಹೇಳಿಲ್ಲ ಎಲ್ಲರಿಗೂ ಮೊಬೈಲ್ ಹಚ್ಚಿ ನಾವು ಮಾಡಿದೇವೆ ಸರ